ಫ್ರೆಂಡ್ಸ್, ನಾನು ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇರೋ ಲೆಹೆಂಗಾ ಬಂದು ಪಟ್ಟು ಸ್ಯಾರಿ ಕನ್ವರ್ಟೆಡ್ ಆಗಿರುತ್ತೆ. ಈ ಸ್ಯಾರಿ ಬಂದು ಬೋತ್ ಸೈಡ್ ಬಾರ್ಡರ್ ಬಂದಿತ್ತು. ನಾನು ಅದನ್ನು ಅಪ್ಪರ್ ಸೈಡ್ ಇರೋಂಥ ಬಾರ್ಡರನ್ನು ಕಟ್ ಮಾಡಿ ಬಿಲೋ ಪಾರ್ಟಲ್ಲಿ ಜಾಯಿಂಟ್ ಮಾಡಿ ಲೆಹೆಂಗಾನ ರೆಡಿ ಮಾಡಿದ್ದೀನಿ. ಐರನ್ ಪ್ಲೀಟಿಂಗ್ ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇದರಲ್ಲಿ ಒಂದು ಸ್ಪೆಷಲ್ ಇದೆ, ಏನು ಅಂದರೆ ನಾನು ಇದನ್ನು ಹುಕ್ಕನ್ನು ರೆಡಿ ಮಾಡಿದ್ದೀನಿ, ಪ್ಲಸ್ ಟೈಯಿಂಗನ್ನು ರೆಡಿ ಮಾಡಿದ್ದೀನಿ. ಸೈಡ್ ಜಿಪ್ ಹಾಕಿದ್ದೀನಿ, ನೋಡ್ತಾ ಇರ್ಬೋದು ನೀವು ಲೆಹೆಂಗಾ ಯಾವ ಥರ ಬಂದಿದೆ ಅಂತ. ಹಾಗೆಯೇ ನಾನು ಬ್ಲೌಸ್ ಪಾರ್ಟನ್ನು ಈಗ ತೋರಿಸ್ತೀನಿ. ಮೋಸ್ಟ್ ಟ್ರೆಂಡಿಂಗಲ್ಲಿರೋ ನೆಕ್ ಪ್ಯಾಟ್ರನನ್ನು ಮಾಡಿದ್ದೀನಿ. ನಾನು ಸ್ಯಾರಿಯಲ್ಲಿರೋ ಪೀಸನ್ನು ತೊಗೊಂಡು ಪಿಂಟೆಕ್ ಸ್ಟಿಚಿಂಗನ್ನು ಮಾಡಿದ್ದೀನಿ. ಪಿಂಟೆಕ್ ಸ್ಟಿಚಿಂಗ್ ನೀವು ನೋಡ್ತಾ ಇರ್ಬೋದು, ಲೇಯರ್ ತುಂಬ ಫಿನಿಶಿಂಗ್ ಬಂದಿದೆ. ವಿತ್ ಪ್ಯಾಡೆಡನ್ನು ಯೂಸ್ ಮಾಡಿದ್ದೀನಿ. ಆಲ್ ಓವರ್ ವರ್ಕನ್ನು ರೆಡಿ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸ್ಮಾಲ್ ಮೋಟಿಫ್ ಡಿಸೈನನ್ನು ತೊಗೊಂಡಿದ್ದೀನಿ. ಹಾಗೆಯೇ ಕಟ್ ಬೀಡ್ಸ್, ನಾಟ್ ವರ್ಕ್, ಚೆಲ್ಲ ನಾಟ್ ವರ್ಕ್, ಬೋತ್ ಹ್ಯಾಂಡ್ ವರ್ಕನ್ನು ರೆಡಿ ಮಾಡಿದ್ದೀನಿ. ಪೈಪಿಂಗನ್ನು ಹಾಕಿದ್ದೀನಿ, ನೋಡ್ತಾ ಇದ್ದೀರಾ ನೀವು ಕಾಂಟ್ರಾಸ್ಟ್ ಆಗಿ. ಬ್ಯಾಕ್ ಸೈಡ್ ನಾನು ನಿಮಗೆ ನೆಕ್ಕನ್ನು ತೋರಿಸ್ತೀನಿ. ಈಗ ಟೆಂಪಲ್ ನೆಕ್ ಡಿಸೈನ್ ಆಗಿದೆ. ಟೆಸಲ್ ಮೇಕಿಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಆಲ್ ಓವರ್ ಮೋಟಿಫ್ ಡಿಸೈನನ್ನು ಮಾಡಿದ್ದೀನಿ. ನಾನು ಇವಾಗ ಸ್ಲೀವ್ ಪಾರ್ಟನ್ನು ತೋರಿಸ್ತೀನಿ. ಸ್ಲೀವ್ ನೀವು ನೋಡ್ತಾ ಇದ್ದೀರಾ, ಬೋತ್ ಸೈಡ್ ಬಾರ್ಡರ್ ಬಂದಿರೋದ್ರಿಂದ ನಾನು ಮಿಡಲಲ್ಲಿ ವರ್ಕನ್ನು ಮಾಡಿದ್ದೀನಿ. ಸ್ಲೀವ್ ಎಂಡಿಂಗಲ್ಲಿ ಕಟ್ ಬೀಡ್ಸನ್ನು ಯೂಸ್ ಮಾಡಿ, ಹಾಗೆಯೇ ಕ್ರಿಸ್ಟಲ್ ಬೀಡ್ಸನ್ನು ಯೂಸ್ ಮಾಡಿದ್ದೀನಿ. ಬ್ಲೌಸ್ ಅಂತೂ ನೀವು ನೋಡ್ತಾ ಇರ್ಬೋದು, ತುಂಬ ಔಟ್ಲುಕ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಲೆಹೆಂಗಾಗೆ ದುಪ್ಪಟ್ಟ ಕಸ್ಟಮೈಸೇಷನ್ನು ಪ್ಲೇನ್ ಬಂದಿರೋ ಫ್ಯಾಬ್ರಿಕ್ ಆಗಿತ್ತು, ಸ್ಪೇಸ್ ಸಿಲ್ಕ್ ಫ್ಯಾಬ್ರಿಕ್ ಆಗಿದೆ. ನಾನು ಅದಕ್ಕೆ ಬಾರ್ಡರನ್ನು ಸ್ಟಿಚ್ ಮಾಡಿದ್ದೀನಿ. ಆಲ್ ಓವರ್ ಲೆಹೆಂಗಾ ಡಿಸೈನ್ ಅಂತೂ ತುಂಬ ಚೆನ್ನಾಗಿ, ಲುಕ್ ವೈಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ನಿಮಗೂ ಇದೇ ಥರ ಕಸ್ಟಮೈಸೇಷನ್ ಬೇಕಾಗಿದ್ದರೆ ಪ್ಲೀಸ್ ಕಾಂಟ್ಯಾಕ್ಟ್ SSR ಬೊಟಿಕ್. ಹೇಗಿದೆ ಅಂತ ಸಣ್ಣ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.